ಹಾಯ್ ನಮಸ್ತೆ, ವೆಲ್ಕಮ್ ಟು ಶ್ವೇತಾ ತ್ರಿಲೋಕ ವ್ಲಾಗ್ಸ್. ನನ್ನ ಇನ್ನೊಂದು ವ್ಲಾಗ್ಸ್ಗೆ ನಿಮಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಬೆಳಗ್ಗಿನ ದಿನಚರಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಾರು ಇವತ್ತು ಬೆಡ್ಶೀಟ್ ಮಡ್ಚಿಡ್ತಾ ಇದ್ದಾಳೆ, ಚೈತನ್ಯ ನೆಲ ಗುಡಿಸ್ತಾ ಇದ್ದಾಳೆ. ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿದ್ದಾರೆ ಇವತ್ತು. ಹಾಗೆ ನಾನು ಇವತ್ತು ಬೆಳಗ್ಗೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಹ್ಯಾಂಡ್ ವಾಶ್ ಮಾಡಿಕೊಂಡು ನಾನು ಕುಕ್ಕರಿಗೆ ರೈಸ್ ಇಡ್ತಾ ಇದ್ದೀನಿ. ಯಾಕಂದರೆ ನಾನು ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನನ್ನ ತಾಳಿ ಬಂದು ಹಿಂದೆ ಬಂದುಬಿಟ್ಟಿದೆ, ನನಗೆ ಗೊತ್ತೇ ಆಗಿಲ್ಲ. ಇವಾಗ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನಾನು ನೋಡಿದ್ದೀನಿ. ಏನು ಅಂದ್ಕೊಬೇಡ್ರಿ, ಮತ್ತು ಹಿಂದೆ ತಾಳಿ ಹಾಕ್ಕೊಂಡಿದ್ದಾರೆ ಅಂತ. ಇವತ್ತು ಬೆಳಗ್ಗೆಯಿಂದನೇ ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಸೋಲಾರಲ್ಲಿ ಬಿಸಿ ನೀರು ಬರಲ್ಲ. ನಮ್ಮ ಮನೆಯವ್ರು ಬೆಳಗ್ಗೆನೇ ಬಿಸಿನೀರು ಇಟ್ಬಿಟ್ಟು ಹೋಗಿದ್ದಾರೆ, ಅವರಿಬ್ಬರು ಸ್ನಾನ ಮಾಡ್ಕೊಳ್ಳಿ ಅಂತ. ಇವತ್ತು ಎ ಶಿಫ್ಟ್ ಡ್ಯೂಟಿ ಇದೆ. ಹಾಗೆ ಇವಾಗ ಯೋಗ ಮಾಡ್ತಾ ಇದ್ದಾರೆ ಇಬ್ಬರು. ನನ್ನ ಚೈತು ಬಂದು ಬೆಳಗ್ಗೆ ಬೇಗ ಎದ್ದು ಅವಳು ಬ್ರಷ್ ಎಲ್ಲ ಮಾಡಿಕೊಂಡು ಯೋಗ ಎಲ್ಲ ಮುಗಿಸ್ಕೊಂಡು ಇವತ್ತು ಚೆನ್ನಾಗಿ ಕಸ ಹೊಡೆದಿದ್ದಾಳೆ ಅನ್ಬೋದು. ಎಲ್ಲದು ಅವಳ ಅಕ್ಕ ಹೇಗೆ ಮಾಡ್ತಾಳೆ ಹಾಗೆ ಮಾಡ್ತಾನೆ ಅವನು. ತುಂಬ ಚೆನ್ನಾಗಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಅವ್ನು ಮಾಡೋದು. ಇವಳು ಈ ಕಡೆ ಬಂದು ಅವನ್ನ ಕಲಿಸ್ತಾ ಇದ್ದಾಳೆ, ಹಿಂಗೆ ಮಾಡು ಅಂತ. ಅವಳ ಅಕ್ಕ ನೋಡು ಹೆಂಗೆ ಮಾಡ್ತಾಯಿದ್ದಾಳೋ ಹಾಗೆ ಮಾಡ್ತಾಯಿದ್ದಾನೆ ಅವನು. ಹಾಗೆ ನೀರು ಬಿಸಿಯಾಗಿತ್ತು, ಚಿಕ್ಕೋಳಿಗೆ ಹೋಗಿ ಸ್ನಾನ ಮಾಡ್ಕೊತ ಹಾಕಿ ಬರ್ತಾಯಿದ್ದೀನಿ. ಯಾರಾದರೂ ಒಬ್ರು ಮುಗಿಸ್ಕೊಳ್ಳಿ ಬೇಗ, ಇಲ್ಲಾಂದರೆ ಲೇಟ್ ಮಾಡ್ತಾರೆ, ಮತ್ತೆ ಲೇಟಾಗಿ ಹೋಗುತ್ತೆ ಅಂತ. ಚಿತ್ರಾನ್ನ ಮಾಡೋಕ್ಕೆ ಒಗ್ಗರಣೆ ಕೊಟ್ಕೋಬೇಕಲ್ಲ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ರೆಸಿಪಿ ಅಂತ. ಇದೇನು ಭಾರಿ ದೊಡ್ಡ ರೆಸಿಪಿ ಅಲ್ಲ, ಎಲ್ರಿಗೂ ಬರುತ್ತೆ ಚಿತ್ರಾನ್ನ ಮಾಡೋಕ್ಕೆ. ನಾನು ಹೆಂಗೆ ಮಾಡ್ತೀನಿ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಶೇಂಗಾ ಬೀಜ ಹಾಕಿ ಮೊದಲಿಗೆ ಫ್ರೈ ಮಾಡಿ ತಕ್ಕೊಂಬಿಡ್ತೀನಿ. ಯಾಕಂದರೆ ಅದು ಮೆತ್ತಗಾಗಿಬಿಡುತ್ತೆ. ಅದ್ರಾಗೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಬೇಯಿಸ್ಬಿಟ್ರೆ ಅದು ಮೆತ್ತಗಾಗುತ್ತೆ. ಇವಾಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಸೊಪ್ಪು ಅವೆಲ್ಲ ಹಾಕಿ ಫ್ರೈ ಮಾಡ್ಕೊಂಡು, ನನ್ನ ಮಗಳು ಸ್ನಾನಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದಾಳೆ. ಸ್ನಾನ ಮುಗಿಸ್ಕೊಂಡು ಬಂದುಬಿಟ್ಟು ಆಮೇಲೆ ದೀಪ ಬೆಳಗಿಸಿ ಉದ್ದಿನ ಕಡ್ಡಿ ಹಚ್ಚಿಬಿಟ್ಟು ಹೋಗ್ತಾಳೆ ಸ್ಕೂಲಿಗೆ. ಅವಳಿಗೆ ಇಷ್ಟ ಆದರೆ ಹಂಗೆ ಮಾಡಿಬಿಟ್ಟು ಹೋಗ್ತಾಳೆ, ಇಲ್ಲಾಂದರೆ ಒಂದೊಂದು ಸಲ ಕಸ ಹೊಡೆದ್ಬಿಟ್ಟು ಹಾಗೆ ಹೋಗ್ತಾಳೆ. ಇಲ್ಲ ಆ ಕಡೆಯಿಂದ ಬಂದು ದೀಪ ಹಚ್ತಾಳೆ, ಒಟ್ಟು ದೀಪ ಹಚ್ತಾಳೆ ಅವಳು. ಇಲ್ಲಿ ಚಿತ್ರಾನ್ನ ಒಗ್ಗರಣೆ ಎಲ್ಲ ಆಯಿತು. ಇವಾಗ ರೈಸ್ ಹಾಕಿಬಿಟ್ಟು ನಿಂಬೆಹಣ್ಣು ಹಾಕಿ ಹಿಂಡ್ಕೊತಾ ಇದ್ದೀನಿ. ಒಂದು 7-8 ವೀಡಿಯೋ ಅಲ್ಲೇ ಶೇರ್ ಮಾಡಿದ್ದೀನಿ ನಾನು, ಲಾಂಗ್ ವೀಡಿಯೋಸು ವಾಯ್ಸ್ ಓವರ್ ಕೊಟ್ಟು. ಸ್ವಲ್ಪ ಬೆಟರ್ ಆಗಿದೆ ಅಂತ ಅನ್ಕೋಬೋದು. ಫಸ್ಟಿಗೆ ಮಾತಾಡ್ಬೇಕಾದ್ರೆ ಜೋರಾಗಿ ಮಾತಾಡ್ತೀನಿ, ಹೋಗ್ತಾ ಹೋಗ್ತಾ ಇನ್ನು ಸ್ಲೋ ಮಾಡಿಬಿಡ್ತೀನಿ. ನನಗೆ ಅನ್ನಿಸ್ತೈತೆ ಹಾಗೆ. ಇವಾಗ ನನ್ನ ಮಗಳು ದೀಪ ಹಚ್ಬಿಟ್ಟು ಉದಕಡ್ಡಿ ಹಚ್ಚಿ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದಾಳೆ. ನಾನಿಲ್ಲಿ ಟೀ ಮಾಡೋಣ ಅಂತ ಟೀಗಿಟ್ಟು ಹಾಗೆ ಬ್ರೇಕ್ಫಾಸ್ಟ್ ಎಲ್ರಿಗೂ ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ನಮ್ಮ ಮನೆಯವ್ರಿಗೂ ಕೊಡಬೇಕು ಬಾಕ್ಸು. ಹಾಗಾಗಿ ಏನಪ್ಪ ಅಂದರೆ ಇನ್ನು ಒಬ್ರಿಗೆ ಎಕ್ಸ್ಟ್ರಾ ಇದ್ರೆ ಕಟ್ಟು ಅಂತ ಹೇಳಿದರು, ಅವರಿಗೂ ಒಂದು ಎಕ್ಸ್ಟ್ರಾ ಬಾಕ್ಸ್ ಕಟ್ಟಿದ್ದೀನಿ. ಇಲ್ಲಿ ಬಾಟಲೆಲ್ಲ ನೀರು ತುಂಬಿಡ್ತಾಯಿದ್ದೀನಿ ಅವ್ರ ಲಂಚ್ ಬಾಕ್ಸಿಗೆ. ಹಾಗೆಯೇ ಯಾರೆಲ್ಲ ಶ್ವೇತಾ ತ್ರಿಲೋಕ ವ್ಲಾಗ್ಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನನಗೂ ವೀಡಿಯೋ ಮಾಡಿ ಹಾಕೋಕ್ಕೆ ನೋಡ್ತಾ ಇದ್ದಾರಲ್ಲ ಜನ ವೀಡಿಯೋಸು, ನಾನು ಮಾಡಿ ಹಾಕಬೇಕು ಅನ್ನೋ ಕಾನ್ಫಿಡೆಂಟ್ ನನಗೂ ಬರುತ್ತೆ. ಅದಕ್ಕೆ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ಈ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದಾಯಿತು. ಇದು ನಮ್ಮ ಮನೆಯವ್ರಿಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಒಂದೊಂದು ಸಲ ಮರ್ತುಬಿಡ್ತೀನಿ ನಾನು. ಅದಕ್ಕೆ ಸ್ವಲ್ಪ ಟೀನೂ ಹಾಕ್ಕೊಡ್ತಾ ಇದ್ದೀನಿ. ಬೆಳಗ್ಗೆಗಾದರೆ ಟೀನೂ ಕೊಟ್ಟು ಕಳಿಸ್ತೀನಿ. ಎಲ್ಲ ಮನೆಯಿಂದನೇ ಆಗಬೇಕು, ಹೊರಗೇನು ತೊಗೊಳಲ್ಲ. ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಆವತ್ತಿನ ದಿನದ್ದು ಅನ್ಬೋದು. ಯಾಕಂದರೆ ಅವ್ರದ್ದು ಬೆಳಿಗ್ಗೆನೇ ಎಲ್ಲ ಕಳ್ಸೋದಾಗಿರುತ್ತೆ. ಅದರಲ್ಲೂ ಇಬ್ಬರು ಹೆಣ್ಮಕ್ಳು ಅಂದರೆ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ನನಗೇನಿಲ್ಲ ಅವ್ರು ರೆಡಿ ಮಾಡಿಸೋದು, ಒಂದು ತಲೆ ಒಂದು ಬಾಚಿ ಕಳಿಸ್ಬೇಕಷ್ಟೆ ನಾನು. ಮತ್ತು ಏನು ಯೂನಿಫಾರ್ಮ್ ಹಾಕೋದಾಗಲಿ ಸ್ನಾನ ಮಾಡ್ಕೊಳ್ಳೋದಾಗಲಿ ಏನೂ ಹಚ್ಚಲ್ಲ ನನಗೆ. ನಮ್ಮ ಮಕ್ಕಳು ಹೇಳಬೇಕು ಅಂದರೆ ಅವರೇ ನನಗೆ ಅರ್ಧ ಕೆಲಸ ಮಾಡಿಸ್ಬಿಟ್ಟು ಹೋಗ್ತಾರೆ. ಹೇಳಿದ ಮಾತೆಲ್ಲ ಕೇಳ್ತಾರೆ ನಮ್ಮ ಮಕ್ಕಳು. ಅದರಿಂದ ತುಂಬ ಖುಷಿಯಾಗುತ್ತೆ ನನಗೂ. ಇನ್ನೇನು ಸ್ಕೂಲಿಗೆ ಬಿಡಬೇಕು ಅಂತೀವಿ, ಅಷ್ಟೊತ್ತಿಗೆ ಮಳೆ ಬರುತ್ತೆ. ದಿನ ಇದೇ ಆಗಿಬಿಟ್ಟಿದೆ.
ಅವಾಗೆಲ್ಲ ನಾನು ಹೋಗ್ತಿರ್ಲಿಲ್ಲ, ಮೇಲಿಂದನೇ ನೋಡ್ತಾ ಇದ್ದೆ. ಇವಾಗ ನೋಡಿದರೆ ಕೆಳಗೆ ಬಂದು ಕಳಿಸು ಅಂತ ಅಂತದಾರೆ ಇಬ್ಬರು. ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಕೆಳಗೆ ಹೋಗಿ ಕಳಿಸ್ಬಿಟ್ಟು ಬರ್ತಾಯಿದ್ದೀನಿ. ಆದರೆ ಇವನು ಎತ್ಕೊಂಡು ಹೋಗ್ಬೇಕಲ್ಲ, ಅದೊಂದು ಇದು ನನಗೆ. ಅವನು ನಡ್ಕೊಂಬ ಅಂದರೂ ಇಲ್ಲ, ಎತ್ಕೊಂಡು ಹೋಗು ಅಂತಾನೆ. ಇವಾಗ ಸ್ವಲ್ಪ ತರಲೆ ಮಾಡ್ತಿದ್ದ, ನಾ ಎತ್ಕೊ ಅಂತ. ಆಗಲೇ ಅವ್ನು ಸ್ಲಿಪ್ಪರ್ ಹಾಕ್ಬೇಕಂತೆ, ಯಾಕಂದರೆ ಅವ್ನಿಗೆ ಬಿಟ್ಟು ಹೋಗ್ಬಿಡ್ತೀವಿ ಅಂತ ಇದು ಮಾಡ್ತಾನವನು. ನಮ್ಮ ದೊಡ್ಡ ಮಗಳು ಚಾರುಗಿಂತ ನಮ್ಮ ಚಿಕ್ಕ ಮಗಳು ಚೈತನ್ಯ ತುಂಬ ಸ್ಪೀಡು ಅನ್ಬೋದು. ಎಲ್ಲದರಲ್ಲೂ ಆಗಲಿ ಅವಳು ಬೇಗ ಏಳೋದ್ರಿಂದ ಹಿಡ್ದು ಬ್ರಷ್ ಮಾಡೋದ್ರಿಂದ ಅಕ್ಕಿಗಿಂತ ಮುಂಚೆನೇ ಮಾಡ್ಕೊಂಡಿರ್ತಾಳೆ. ರೆಡಿನೂ ಅಷ್ಟೇ ಬೇಗ ಆಗ್ತಾಳೆ. ಇವಳು ಸ್ವಲ್ಪ ಸ್ಲೋನೇ ಅನ್ಬೇಕು ರೆಡಿ ಆಗೋದ್ರಲ್ಲಿ. ನಾನೇ ಬೇಗ ಅರ್ಜೆಂಟ್ ಮಾಡ್ತೀನಿ, ಟೈಮ್ ಆಗೋಗುತ್ತೆ ಅಂತ. ಇಲ್ಲಿ ತುಂಬ ಕಾಮಿಡಿ ಮಾಡ್ತಾ ಇದ್ಲು ನಮ್ಮ ಮಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ಲು. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್.